ಅನಂತಕುಮಾರ್ ಹೆಗಡೆ ಅವರು ಬಂದೇ ಬರ್ತಾರೆ. ಯಾಕಂದ್ರೆ ಅವರು ಕೂಡ ಈ ಹಿಂದೆ ತಿರುಗಾಡಿದಾಗ ಎಲ್ಲ ಮೋದಿಜಿಯವ್ರ ಸಲುವಾಗಿನೇ ಅವರು ಇನ್ನೊಂದು ಸಲ ಪ್ರಧಾನಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಅವರು ಇದೆಲ್ಲ ಸಭೆಗಳನ್ನು ಮಾಡಿದ್ದಾರೆ. ಇವತ್ತು ಬಂದಿಲ್ಲ, ಸ್ವಲ್ಪ ದಿವಸದ ನಂತರ ಬರ್ತಾರೆ. ಆ ಥರದ್ದೆಲ್ಲ ಭಾವನೆ ಇಲ್ಲ. ಆದರೆ ಹೆಬ್ಬಾರ್ ಸರ್ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅವ್ರ ಮೇಲೆ ಬಿಟ್ಟಿದ್ದು. ಒಂದಂತೂ ಮಾತು ಸತ್ಯ, ಹಿಂದೆನೂ ಹೇಳಿದ್ದೆ, ಅದನ್ನು ನಾನು ಸಮರ್ಥನೆ ಮಾಡ್ಕೊಳ್ತೇನೆ. ಹಿಂದೆನೂ ಹೇಳಿದ್ದೆ, ಅವರು ಮುದ್ದೆ ಮಾಡ್ಕೊಂಡು ಈ ಟೈಮ್ನಲ್ಲಿ ಹೋಗೋದಾದ್ರೆ ಅವರಿಗೆ ದೇಶದ ಮೇಲೆ ಭಕ್ತಿ ಇಲ್ಲ, ಮೋದಿಜಿಯವ್ರ ಮೇಲೆ ಭಕ್ತಿ ಇಲ್ಲ, ಆಮೇಲೆ ಕ್ಷೇತ್ರದ ಜನತೆ ಮೇಲೇನೂ ಭಕ್ತಿ ಇಲ್ಲ. ಒಂದ್ಸಲ ಚೇಂಜ್ ಆಗಿ ಈ ಸಲ ಬಂದಿದ್ದಾರೆ, ಇಲ್ಲಿ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಮತ್ತೆ ಇಲ್ಲಿಂದ ಪಕ್ಷ ಬಿಟ್ಟು ಆ ಕಡೆ ಹೋದ್ರೆ ಅದು ಉದ್ಧಾರ ಆಗಲ್ಲ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಹಿಂದೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಇಟ್ಕೊಂಡೇ ಅಧ್ಯಕ್ಷರಾಕೊಂಡು ಕಾರ್ಯಕರ್ತರನ್ನು ಬೆಳೆಸಿದಾರಂತ ಅವರೇ ಮಾಧ್ಯಮದ ಮೂಲಕ ಕೊಡ್ತಾ ಇದ್ದಾರೆ. ಇಂಥ ಬೆಳೆಸಿದ ಪಕ್ಷವನ್ನ ತಾಯಿ ಅಂತ ನೋಡುವಂತ ಪಕ್ಷವನ್ನ ಬಿಟ್ಕೊಂಡು ಹೋದ್ರೆ ಮತ್ತೆ ಆ ತಾಯಿಯನ್ನೇ ಬಿಟ್ಟರೆ ಎಲ್ಲಿ ಗತಿ ಇರುತ್ತೆ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.